ಪ್ರಾಪ್ತಿಗೆ ನೈಟ್ ಎಲ್ಲ ನಿದ್ದೆ ಇಲ್ಲದೆ ಫುಲ್ ಕೆಮ್ಮಾಗಿತ್ತು. ಅದಕ್ಕೆ ಸ್ವಲ್ಪ ಕೆಮ್ಮಿಗೆ ದೊಡ್ಡ ಪತ್ರೆ ಎಲೆಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಮತ್ತೆ ಹನಿ ಹಾಕಿ ತಿನ್ನಿಸಿ. ನಾನು ಎಲೆಯಿಂದ ಈ ತರ ಮುಸ್ತಾ ಇದೀನಿ, ಯಾಕಂದ್ರೆ ಉಪ್ಪು ಮತ್ತೆ ಅರಿಶಿನ ನೋಡ್ಬಿಟ್ರೆ ಅವ್ಳು ತಿನ್ನಲ್ಲ ಅಂತ ಹೇಳಿ. ಸ್ವಲ್ಪ ಅದು ಉಪ್ಪು ಮತ್ತೆ ಅರಿಶಿನ ಫ್ಲೇವರ್ ಬಂದಾಗ ಅವಾಗ ಸ್ವಲ್ಪ ಹನಿ ಹಾಕೋದ್ರಿಂದ ಅವಳು ಈಸಿಯಾಗಿ ತಿಂತಾಳೆ. ಇದನ್ನ ಬೆಳಿಗ್ಗೆ ಎದ್ಮೇಲೆ ಬ್ರಷ್ ಎಲ್ಲ ಮಾಡಿಸಿ ಖಾಲಿ ಹೊಟ್ಟೆಲಿ ಕೊಡ್ಬೇಕು. ಜಾಸ್ತಿ ಕೆಮ್ಮಿದ್ರೆ ಅಕಸ್ಮಾತ್ ನೈಟ್ ಕೂಡ ಕೊಟ್ಟು ಮಲಗಿಸಿದ್ರೆ ಅವಾಗ ನೈಟ್ ಎಲ್ಲ ಕೆಮ್ಮು ಬರಲ್ಲ. ಇನ್ನು ಕಾರ್ತಿಕ ಮಾಸದಲ್ಲಿ ಸೋಮವಾರ ಬೇರೆ ಪೂಜೆ ಎಲ್ಲ ಮಾಡೋದಿತ್ತು. ಇನ್ನು ಇವತ್ತು ನಾನು ಒಂದೊತ್ತು ಊಟ ಏನ್ ಮಾಡಂಗಿಲ್ಲ, ಒಮ್ಮೆಲೆ ಮಧ್ಯಾಹ್ನ ಊಟ ಅಷ್ಟೇ ಮಾಡ್ತೀನಿ. ಇನ್ನು ನಾನು ಒಂದೊತ್ತು ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಸ್ವಲ್ಪ ರಸಮ್ ಎಲ್ಲ ಮಾಡಿ ತಗೊಂಬಂದ್ ಕೊಟ್ರು. ಹಾಗೆ ಮನೇಲಿ ಕ್ಯಾರೆಟ್ ಕೂಡ ಜಾಸ್ತಿ ಇತ್ತು. ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿದ್ರೆ ಆಯ್ತು ಅಂತ ಹೇಳಿ ಕ್ಯಾರೆಟ್ ಎಲ್ಲ ತುರ್ಕೊಂಡ್ವಿ. ಉಪ್ಪು ಹಾಕಿದೀನಿ. ತುರಿದಿಟ್ಟಿರೋ ಕ್ಯಾರೆಟ್ ಎಲ್ಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕು. ಹಸಿ ಸ್ಮೆಲ್ ಹೋದಾಗ್ಲೇ ಅದಾಗ್ಲೇ ಘಮ ಘಮ ಅಂತ ಇರುತ್ತೆ. ಆ ಘಮ ಘಮ ಅನ್ನೋಕೆ ಹಾಲು ಹಾಕ್ತಾ ಇದೀನಿ. ಹೀರ್ಕೊಂಡಿದ್ದಾದ್ಮೇಲೆ ಮತ್ತೆ ಡ್ರೈ ಆಗುತ್ತೆ. ಸ್ವಲ್ಪ ನೀರಿನಾಂಶ ಇರುವಾಗ್ಲೇನೆ ಆಯ್ತು ಸಕ್ಕರೆ ಮತ್ತೆ ಏಲಕ್ಕಿ ಹಾಕಿ ಒಂದ್ 5 ನಿಮಿಷ ಬೇಯಿಸಿದ್ರೆ ಸಾಕು. ಇನ್ನು ಒಂದೊತ್ತಿರೋದ್ರಿಂದ ನೈಟ್ ಇದನ್ನೇ ಸ್ವಲ್ಪ ತಿಂದು ಮಾಡ್ಕೊಂಡ್ಬಿಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.